ನೀವು ಮಕ್ಕಳಿಗೆ ಎಷ್ಟೊಂದು ಮಕ್ಕಳಿಗೆ ಪಾಠ ಮಾಡಿದ್ದೀರಾ, ಎಷ್ಟೊಂದು ಮಕ್ಕಳು ಇದು ಮಾಡಿದ್ದೀರಾ, ಅವ್ರಿಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಮತ್ತು ಅಬ್ಯಾಕಸ್ ಎಲ್ಲ ಕಲಿತು ಅವ್ರ ರಿಯಲ್ ಲೈಫಲ್ಲಿ ಅವ್ರ ಸ್ಕೂಲಲ್ಲಿ ಎಷ್ಟು ಹೆಲ್ಪ್ ಆಯಿತು, ಸ್ವಲ್ಪ ಕೆಲವು ಎಕ್ಸ್ಪೀರಿಯನ್ಸ್ಗಳು ಹೇಳ್ತೀರಾ? ಸುಮಾರು ನಾನು 2001 ಅಬ್ಯಾಕಸ್ ಟ್ರೈನಿಂಗ್ ಮಾಡಿ 2002 ನಾವು ಶುರು ಮಾಡಿದೆ ಹೇಳ್ಕೊಡೋಕ್ಕೆ ಕ್ಲಾಸು. ಇಲ್ಲೇ ಜಯಲಕ್ಷ್ಮೀಪುರಮಲ್ಲಿ ಬ್ರೈನ್ ಜಿಮ್ ಅಂತ ಶುರು ಮಾಡಿದ್ದು. ಕಾಳಿದಾಸ ರೋಡಲ್ಲಿ ಮಾಡಿದ್ವು. ಸುಮಾರು ಒಂದು 6-7 ಇಯರ್ಸ್ ಅಲ್ಲಿ ಮಾಡಿದ್ವು. ಆಮೇಲೆ ಇಲ್ಲಿ ಚಂದ್ರಕಲಾ ಹಾಸ್ಪಿಟಲ್ ಸೈಡ್ ರಸ್ತೆಯಲ್ಲಿ ಒಂದು ಬಿಲ್ಡಿಂಗಲ್ಲಿ ಮಾಡಿದ್ವು. ಸುಮಾರು ನಾನು ಒಂದು 500-600 ಮಕ್ಕಳನ್ನ ಟ್ರೈನ್ ಮಾಡಿದ್ದೀನಿ. ಇನ್ನೂ ಜಾಸ್ತಿನೇ ಮಾಡಿರ್ಬೋದು. ಸುಮಾರು ಒಂದು 15 ಇಯರ್ಸ್ ಮಾಡಿದೆ. ಫಸ್ಟು ಒಂಥರ ಹೆದರಿಕೆಯಿಂದ ಬರ್ತಾರೆ, ಇದೇನೋಪ್ಪ ಏನೋ ಒಂದು ಸೇರಿಸ್ಬಿಟ್ರು ಏನು ಅಂತ. ಆಮೇಲೆ ಅದು ಒಂದು ಲೆವೆಲ್ ಮುಗಿದ ತಕ್ಷಣ ಒಂಥರ ಚೂಟಿ ಆಗ್ಬಿಡ್ತಾರೆ ಮಕ್ಕಳು, ಇಷ್ಟು ಈಸಿನಾ ಅಂತ. ಆಮೇಲೆ ಕೆಲವು ಮಕ್ಕಳಂತೂ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಕ್ಟೀಸ್, ಎಲ್ಲವಕ್ಕೂ ಪ್ರಾಕ್ಟೀಸ್ ಬೇಕು. ಮನೆಯಲ್ಲಿ ನಾವೊಂದು ವೀಕ್ಲಿ 1 ಕ್ಲಾಸ್ ಅಷ್ಟೇ, 2 ಅವರ್ಸು. ಇಲ್ಲದೆ ಹೋದರೆ 1 ಅವರ್ 2 ಡೇಸ್ ಹಾಗೆ. ವೀಕ್ಲಿ 1 ಡೇ 2 ಅವರ್ಸ್ ಮಾಡ್ಬೋದು, ಅಥವಾ 2 ಡೇಸ್ 1 ಅವರ್ ಮಾಡಿದ್ರೆ ಸಾಕಾ ಮ್ಯಾಮ್? ನಿಮ್ಮ ಅಷ್ಟೇ ಸಾಕು. ಆಮೇಲೆ ಮಿಕ್ಕಿದ ಇದಕ್ಕೆ ನಾವು ಹೋಮ್ವರ್ಕ್ ಮಾಡ್ತೀವಿ. ದಿನಾಲೂ 1 ಪೇಜ್ ಮಾಡಬೇಕು ಅಂತ. ಯಾಕೆಂದರೆ ದಿನಾಲೂ ಅವ್ರು ಟಚ್ಚಲ್ಲಿರಬೇಕು, ಟಚ್ಚಲ್ಲಿರಬೇಕು. ಸೊ ಅದು ಮಾಡ್ತಾ ಮಾಡ್ತಾ ಅವ್ರುಗಳಿಗೆ ಈ ಫಸ್ಟ್ ಟರ್ಮು ಬರೀ ಬೀಟ್ಸನ್ನು ಯೂಸ್ ಮಾಡಿ ಹೆಂಗೆ ಅಡಿಷನ್ ಮಾಡೋದು, ಫಸ್ಟು ಬರೀ ಅಡಿಷನ್ ಸಬ್ಟ್ರಾಕ್ಷನ್ ಮಾತ್ರ ನಾವು ಹೇಳ್ಕೊಡೋದು. ಆಮೇಲೆ ಫ್ರಮ್ ಸೆಕೆಂಡ್ ಲೆವೆಲ್ಲು ಅದು ಮಕ್ಕಳಿಗೆ ಯೂಸ್ ಮಾಡಿ 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 ಅಬ್ಯಾಕಸ್ನ ಅದು ಬ್ರೈನ್ಗೆ ವಿಜುವಲೈಸ್ ಆಗುತ್ತೆ. ಸೊ ಸೆಕೆಂಡ್ ನಿಧಾನಕ್ಕೆ ನಾವು ನಂಬರ್ಸ್ ಹೇಳ್ತೀವಿ. ಏನು ಅಂದರೆ ನಾವು ಬರೀ ಒಂದ್ಸತಿ ಮಾತ್ರ ರಿಪೀಟ್ ಮಾಡೋದೇ ಇಲ್ಲ ನಂಬರ್ಸು. 4 ಅಂದರೆ ಅವ್ರು ಕೇಳಿಸ್ಕೋಬೇಕು 4. ಇನ್ನೊಂದ್ಸತಿ ನಾನು ರಿಪೀಟ್ ಮಾಡಲ್ಲ. ಏನು ರೀಸನ್? ಯಾಕೆಂದರೆ ಅವ್ರ ಕಾನ್ಸಂಟ್ರೇಷನ್ ಇರಬೇಕು ನಾನು ಹೇಳೋದ್ರಲ್ಲಿ. ದಟ್ ಇಸ್ ವೈ ಇಟ್ ಇಂಪ್ರೂವ್ಸ್ ದ ಕಾನ್ಸಂಟ್ರೇಷನ್ ಆಲ್ಸೋ. ಕಾನ್ಸಂಟ್ರೇಷನು, ಅಟೆನ್ಷನು. ನಾನು ಈಗ 24, 45, 34 ಅಂದರೆ ಅವ್ರು ಕೇಳಿಸ್ಕೋಬೇಕು. ಅಂದರೆ ನಾನು ಹೇಳಲ್ಲ. ಅದು ಇಟ್ಸ್ ಅ ರೂಲ್. ಇನ್ನು ಒಂದ್ಸತಿ ರಿಪಿಟೇಷನ್ನೇ ಇಲ್ಲ ನಂಬರ್ಸನ್ನು. ಸೊ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಈಗ ಸೆಕೆಂಡ್ ಟರ್ಮಲ್ಲಿ ನಾನು 4 ನಿಧಾನಕ್ಕೆ ಹೇಳ್ತೀನಿ ನಂಬರ್ನ. ಆ್ಯಡ್ ಮಾಡ್ತವೆ ಮಕ್ಕಳು ವಿತೌಟ್ ಅಬ್ಯಾಕಸ್. ಹೇಗೆ ಮಾಡಿ, ಈಗ ಬರೀ 4 ನಂಬರ್ಸ್ ಹೇಳ್ತೀನಿ. 4, 5, 7, 6 ಅಂತ ಹೀಗೆ ಹೇಳ್ತೀನಿ. ಸೊ ಬರೀ 4 ನಂಬರ್ಸ್ ಕೊಡ್ತೀನಿ. ಮಕ್ಕಳು ನಿಧಾನಕ್ಕೆ ವಿಜುವಲೈಸ್ ಮಾಡಿ ಹೇಳ್ತಾರೆ. ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಬರ್ತೀವಿ. ಸ್ಪೀಡು ಇನ್ಕ್ರೀಸ್ ಮಾಡ್ತೀವಿ, ನಂಬರ್ಸು ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ 2 ಡಿಜಿಟ್ಸ್ ಮಾಡ್ಸೋಕ್ಕೆ ಶುರು ಮಾಡ್ತೀವಿ. ಡಬಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್, ಡಬಲ್ ಡಿಜಿಟ್ ಅಡಿಷನ್. ಆಮೇಲೆ 3rd ಲೆವೆಲಲ್ಲಿ ಮಲ್ಟಿಪ್ಲಿಕೇಶನ್ ಶುರು ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ. ಈಗ ಮ್ಯಾಮ್ ನಿಮ್ಮ ಪ್ರಕಾರ ಒಬ್ಬ ಅಬ್ಯಾಕಸ್, ಈಗ ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡ್ ಮಗು ಅಬ್ಯಾಕಸ್ ಬರ್ತಾ ಅಂತ ಅಂದ್ಕೊಳ್ಳಿ, ಒಬ್ಬ 7th ಸ್ಟ್ಯಾಂಡರ್ಡ್ ಮಗು ಅಬ್ಯಾಕಸ್ ಕಲ್ತ್ಕೊಂಡಿಲ್ಲ, ನಾರ್ಮಲ್ ಮ್ಯಾಥಮೆಟಿಕ್ಸ್ ಕಲ್ತ್ಕೊತಾನೆ. ನಿಮ್ಗೆ ಅನ್ಸುತ್ತಾ 3rd ಸ್ಟ್ಯಾಂಡರ್ಡ್ ಮಗು ಈ 7th ಸ್ಟ್ಯಾಂಡರ್ಡ್ ಮಗುಗಿಂತ ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಖಂಡಿತ ಮಾಡ್ತಾರೆ? ಹೌದಾ ಮ್ಯಾಮ್? ಖಂಡಿತ. ಏನಂದರೆ ಪ್ರೊವೈಡೆಡ್ ಪ್ರಾಕ್ಟೀಸು. ಸ್ವಲ್ಪ ಪೇರೆಂಟ್ಸು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು 10 ನಿಮಿಷ ಪ್ರಾಕ್ಟೀಸ್ ಸಾಕು ಮಗುಗೆ. ಸಾಕು 10 ನಿಮಿಷ. ಅವ್ರು ದಿನಾಗಲೂ ಒಂದು 10 ಸಮ್ 1 ಪೇಜ್ ಅಬ್ಯಾಕಸ್ ಮಾಡಿಬಿಟ್ಟು, ನಾವು ಕೊಟ್ಟಿರೋ 2 ಸೆಟ್ಸ್ ಆಫ್ ಬುಕ್ಸ್ ಕೊಡ್ತೀವಿ ಈಚ್ ಸಮ್ಗೆ, 1 ಪೇಜ್ ಮಾಡಿಬಿಟ್ಟು ಆಮೇಲೆ ಪೇರೆಂಟ್ಸ್ ಒಂದು 10 ಸಮ್ ಓರಲ್ಸ್ ಕೊಟ್ಬಿಟ್ರೆ ಮಕ್ಕಳು ಪಕ್ಕಾ ಆಗ್ಬಿಡ್ತಾರೆ. ವಾವ್, ಸೂಪರ್. ಈಗ ನೀವು ವೇದಿಕ್ ಮ್ಯಾಥಮೆಟಿಕ್ಸ್ ಅಬ್ಯಾಕಸ್ 2 ಬೇರೆ ಬೇರೆ ಅಂತ ನಂಗೆ ಅರ್ಥ ಆಗ್ತದೆ. ಬಟ್ 2 ಕಲಿಯೋದು ಒಳ್ಳೇದಾ? 1 ಕಲ್ತ್ರೆ ಸಾಕಾ? ಹೇಗೆ? ಇಲ್ಲ, ಅಬ್ಯಾಕಸ್ಸೇ ಬೇರೆ ಥರ. ವೇದಿಕ್ ಮ್ಯಾಥಮೆಟಿಕ್ಸ್ ಆ್ಯಕ್ಚುಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಅವಕ್ಕೆಲ್ಲ. ವೇದಿಕ್ ಮ್ಯಾಥಮೆಟಿಕ್ಸ್ ನಾವು ಫ್ರಮ್ 12 ಇಯರ್ಸ್ ಟು 16 SLC ತನಕ ಆ ಮಕ್ಳಿಗೆ ಮಾತ್ರ. ವೇದಿಕ್ ಮ್ಯಾಥ್ಸು ಚಿಕ್ಕ ಮಕ್ಳಿಗಿಲ್ಲ. ಓಕೆ. ಸೊ 12 to 16 ಸ್ವಲ್ಪ ಅಡ್ವಾನ್ಸ್ ಅಂತ ಅನ್ಕೋಬಹುದು ಅಷ್ಟೇ. ಆಗ ಈ NCERT ಎಕ್ಸಾಮ್ಸ್ ಎಲ್ಲ ಬರೀತಾರಲ್ವಾ, ಅದಕ್ಕೆ ಸ್ವಲ್ಪ ಅದಕ್ಕೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ. ವೆರಿ ನೈಸ್. ಓಕೆ ಮ್ಯಾಮ್, ನಿಮಗೂ 2 ಮಕ್ಕಳಿದ್ದಾರೆ. ಅವ್ರಿಗೆ ನೀವು ಇದೇ ಥರ ಹೇಳ್ಕೊಟ್ಟು ಅವರ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗಿ ಶುರು ಆಯ್ತಾ? ಅವ್ರು ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಮಾಡಕ್ಕೆ ಶುರು ಮಾಡಿದ್ರೆ ಅದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್? ಅವಾಗ ನನಗೆ ಗೊತ್ತಿಲ್ಲ. ಅಯ್ಯೋ, ಗೊತ್ತಿಲ್ಲ. ನಾನು ಕಲ್ತ್ಕೊಂಡಿದ್ದೆ 2001 ಅದೇ ಅನ್ಕೋತೀನಿ. ಅವಾಗೇ ಮಕ್ಳಿಗೆ ಕಲ್ಸಿದ್ರೆ ಇನ್ನೂ ಮಾಡಿರೋರು ಅಂತ. ಹೌದು ಮ್ಯಾಮ್. ಈಗ ನೀವು ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟೊಂದು ಜನ ಈಗ ಅಬ್ಯಾಕಸ್ ಇದೆಲ್ಲ ಕಲ್ತ್ಕೊಂಡಿದ್ದಾರಲ್ಲ, ಅವಾಗಲೇ ಕೇಳ್ದಂಗೆ ನಿಮಗೆ ಸ್ಕೂಲಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅನ್ಸುತ್ತಾ? ಅವ್ರು ಫಾಸ್ಟ್ ಆಗಿದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ? ಆ ಥರ ಫೀಡ್ಬ್ಯಾಕ್ ಇದೆಯಾ ನಿಮಗೆ? ಎಷ್ಟೋ ಜನ ಮಕ್ಕಳು ಬಂದು ಹೇಳ್ತಾರೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್ ನಮಗೆ ಅಂತ. ಆಮೇಲೆ ಅವರೆಲ್ಲ ಈಗ ದೊಡ್ಡವರು ಎಲ್ಲ ಡಾಕ್ಟರ್ಸ್, ಕೆಲವರು ಇಂಜಿನಿಯರ್ಸ್ ಎಲ್ಲ ಮದುವೆನೂ ಆಗೋಗಿದೆ ಅವ್ರಿಗೆ. ಯಾಕೆಂದ್ರೆ ನಾವು 2001 ಶುರು ಮಾಡ್ಬಿಡೋದು. ಅವಾಗ ಮಕ್ಕಳಿಗೆ 7 ವರ್ಷ 8 ವರ್ಷ, ಈಗ ಆಲ್ಮೋಸ್ಟ್ 30 ಇಯರ್ಸ್. ಸೊ ತುಂಬಾ ಜನ ಹಾಗೆ ಬಂದು ಹೇಳ್ತಾರೆ
ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.